ಶಿವಣ್ಣ ಕನ್ನಡಿಗರ ಪರ ನಿಲ್ಲಲಿಲ್ಲವೇ? ಟೀಕೆ ಸರಿನಾ ತಪ್ಪ? ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎದುರಲ್ಲೇ ಕನ್ನಡಕ್ಕೆ ಅವಮಾನ ಮಾಡಿದ ನಟ ಕಮಲ್ ಹಾಸನ್ ಬಗ್ಗೆ ಶಿವಣ್ಣ ಮಾತ್ರ ಕಟುವಾದ ಮಾತುಗಳಿಂದ ಟೀಕೆ ಮಾಡಿಲ್ಲ. ಶಿವರಾಜ್ ಕುಮಾರ್ ಸಮರ್ಥನೆ ರೀತಿಯಲ್ಲಿ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ಕರುನಾಡಿನಲ್ಲಿ ಆಕ್ರೋಶದ ಭುಗಿಲೆದ್ದಿದೆ. ಸ್ವತಃ ಕರವೇ ಅಧ್ಯಕ್ಷ ನಾರಾಯಣಗೌಡ ದೊಡ್ಮನೆ ಕುಟುಂಬದಲ್ಲಿ ಹುಟ್ಟಿರುವಂತಹ ಶಿವಣ್ಣ ಈ ರೀತಿ ನಡೆದುಕೊಳ್ಳಬಾರ್ದಿತ್ತು ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲೂ ಕೇಳಿ ಬರುತ್ತಿವೆ. ಶಿವಣ್ಣ ಮಾತ್ರ ಕನ್ನಡಿಗರನ್ನ ಸಮಾಧಾನ ಮಾಡಲು ಮುಂದಾಗಿಲ್ಲ. ಒಮ್ಮೆ ಖಾಸಗಿ ಟಿವಿ ಚಾನೆಲ್ನಲ್ಲಿ ಮಾತನಾಡಿ ಅದೇನೋ ಹೇಳಿದ್ದಾರೆ. ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೋಗಿದ್ವಿ, ಅಲ್ಲೇನೋ ಮಾತನಾಡಿದ್ರು, ಆ ಬಳಿಕ ಇಲ್ಲೇ ಬೆಂಗಳೂರಿಗೆ ಬಂದಿದ್ರು, ನೀವು ಕೇಳಬೇಕು ಅಲ್ವಾ ಎಂದು ನುಣುಚಿಕೊಂಡಿದ್ದಾರೆ. ಇದೀಗ ಕೆಲವು ಕನ್ನಡಿಗರ ಕೋಪ ಶಿವಣ್ಣನ ಕಡೆಗೆ ತಿರುಗಿದೆ. ಶಿವಣ್ಣನನ್ನ ಟಾರ್ಗೆಟ್ ಮಾಡುವುದು ಸರಿನಾ? ಕರುನಾಡ ಚಕ್ರವರ್ತಿ ಶಿವಣ್ಣ ವಿರುದ್ಧ ಕೆಲವು ಸಿನಿಮಾ ಸ್ಟಾರ್ಗಳ ಬೆಂಬಲಿಗರು ಟೀಕೆ ಮಾಡುತ್ತಿದ್ದಾರೆ. ಶಿವಣ್ಣನನ್ನ ಟೀಕೆ ಮಾಡುವ ಇಡೀ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಮಾತನಾಡಲಾಗ್ತಿದೆ. ಕರ್ನಾಟಕದಲ್ಲಿ ದೊಡ್ಡಮನೆಯ ನಟ ರಾಜ್ಕುಮಾರ್ ಅಂದ್ರೆ ಕನ್ನಡಕ್ಕೂ ಒಂದು ಮೆರುಗು ಇದೆ. ಜೀವನ ಪೂರ್ತಿ ಕನ್ನಡವನ್ನೇ ಉಸಿರಾಗಿಸಿಕೊಂಡಿದ್ದ ನಟ ರಾಜ್ಕುಮಾರ್ ಮೇರು ನಟ ಎನ್ನುವ ಹೆಗ್ಗಳಿಕೆ ಕೂಡ ಪಡೆದಿದ್ರು. ಅಷ್ಟೇ ಅಲ್ಲದೆ ಗೋಕಾಕ್ ಚಳುವಳಿ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಟೊಂಕ ಕಟ್ಟಿ ನಿಂತಿದ್ರು. ಇಡೀ ರಾಜ್ಯದ ಉದ್ದಗಲಕ್ಕೂ ರಾಜ್ಕುಮಾರ್ ಹೋಗಿದ್ರಿಂದ ಚಳುವಳಿ ತೀವ್ರತೆ ಪಡೆದಿತ್ತು. ಕನ್ನಡ ಎಂದರೆ ಪ್ರಾಣ ಎನ್ನುವಂತಿದ್ದ ರಾಜ್ಕುಮಾರ್ ಮಗ ಶಿವಣ್ಣನನ್ನ ಟಾರ್ಗೆಟ್ ಮಾಡುವುದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳು ನಮಗೆ ನಾವೇ ಕೇಳಿಕೊಳ್ಳಬೇಕಿದೆ. ರಾಜ್ಕುಮಾರ್ ರೀತಿ ಶಿವಣ್ಣ ಯಾಕೆ ನಡ್ಕೋತಿಲ್ಲ? ರಾಜ್ಕುಮಾರ್ ಮಗ ಶಿವರಾಜ್ ಕುಮಾರ್ ಮೇಲೆ ಟಾರ್ಗೆಟ್ ಮಾಡಬಾರ್ದು ಅನ್ನೋದಾದ್ರೆ ರಾಜ್ಕುಮಾರ್ ರೀತಿಯಲ್ಲಿ ಶಿವಣ್ಣ ಯಾಕೆ ನಡೆದುಕೊಳ್ತಿಲ್ಲ ಎನ್ನುವ ಪ್ರಶ್ನೆಯನ್ನ ಕೆಲವರು ಕೇಳುತ್ತಿದ್ದಾರೆ. ನಿಜ, ಶಿವಣ್ಣ ಕೂಡ ಅವತ್ತು ಕಮಲ್ ಹಾಸನ್ ಮಾತಿಗೆ ತಿರುಗೇಟು ಕೊಡಬೇಕಿತ್ತು ಅನ್ನೋದನ್ನ ನಾವು ಕೂಡ ಒಪ್ತೇವೆ. ಕಮಲ್ ಹಾಸನ್ ಮಾತಿನ ನಡುವೆಯೇ ಎದ್ದು ನಿಂತು ಹೇಳದಿದ್ರು ತನ್ನ ಸರದಿ ಬಂದಾಗ ಮಾತನಾಡಬಹುದಿತ್ತು, ಅಥವಾ ಕಮಲ್ ಹಾಸನ್ ಅವರ ಬಳಿಗೆ ಹೋಗಿ ಭಾಷೆಯನ್ನ ಉಲ್ಲೇಖಿಸಿ ಮಾತನಾಡಿದ್ದು ವಿವಾದಕ್ಕೆ ಕಾರಣವಾಗಬಹುದು ಅಂದ್ಕೊಂಡು ಸ್ಪಷ್ಟನೆ ಕೊಟ್ಟರೆ ಸೂಕ್ತ ಎಂದು ಕೇಳಬಹುದಿತ್ತು. ಆದರೆ ಅದ್ಯಾವುದೂ ಆಗಲಿಲ್ಲ. ಅದಕ್ಕೆ ಶಿವಣ್ಣನನ್ನ ಟಾರ್ಗೆಟ್ ಮಾಡುವುದು ಸರಿ ಎನ್ನುವ ವಿವಾದವಿದೆ. ಆದರೆ ಶಿವಣ್ಣ ಕಳೆದ ವರ್ಷ ಇದ್ದ ಹಾಗೆ ಇದ್ದಾರೆಯೇ ಇಲ್ವಾ ಎನ್ನುವುದು ನಿಮ್ಮ ಉತ್ತರ ಆಗಿದ್ರೆ ನಿಮ್ಮ ಕೋಪಕ್ಕೆ ನೀವೇ ತಾಳ್ಮೆ ಹೇಳಿಕೊಳ್ಳಬೇಕಾಗುತ್ತದೆ. ಯಾಕಂದ್ರೆ ಶಿವಣ್ಣ 1 ವರ್ಷದ ಹಿಂದೆ ಇದ್ದ ಹಾಗೆ ಈಗ ಇಲ್ಲ. ಅಮೆರಿಕದಲ್ಲಿ ಆಪರೇಷನ್ ಬಳಿಕ ಕುಗ್ಗಿರುವ ನಟ ಶಿವಣ್ಣ ಕಳೆದ ಕೆಲವು ತಿಂಗಳ ಹಿಂದೆ ಕ್ಯಾನ್ಸರ್ ಎಂಬ ಮಾರಕ ರೋಗಕ್ಕೆ ತುತ್ತಾಗಿದ್ರು. ಅಮೆರಿಕದಲ್ಲಿ ಶಿವಣ್ಣ ಆಪರೇಷನ್ಗೆ ಒಳಗಾಗಿದ್ರು. ರೋಗಕ್ಕೆ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ನಿಜ. ಆದರೆ ಅಮೆರಿಕಕ್ಕೆ ಹೋಗಿ ಬಂದ ಬಳಿಕ ಶಿವಣ್ಣ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ಎಲ್ಲಿಯೂ ಕಾಣಿಸಿಕೊಳ್ತಿಲ್ಲ. 1-2 ಕಾರ್ಯಕ್ರಮಗಳನ್ನು ಭಾಗಿಯಾಗಿರುವ ಶಿವಣ್ಣ ಹೆಚ್ಚಾಗಿ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗ್ತಿಲ್ಲ. ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿತ್ತು. ಕಮಲ್ ಹಾಸನ್ ಮೇಲಿನ ಅಭಿಮಾನದಿಂದ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದ ಶಿವಣ್ಣ ಅದ್ಯಾವ ಚಿಂತೆಯಲ್ಲಿ ಮುಳುಗಿದ್ರೋ ಯಾರಿಗೆ ಗೊತ್ತು. ಕಮಲ್ ಹಾಸನ್ ಅವರು ಶಿವರಾಜ್ ಕುಮಾರ್ ಎಂದಾಗ ತಲೆ ಎತ್ತಿ ಸ್ಮೈಲ್ ಮಾಡಿರಬಹುದು. ಕಮಲ್ ಏನು ಹೇಳಿದ್ರು ಅನ್ನೋದನ್ನ ಸರಿಯಾಗಿ ಕೇಳಿಸಿಕೊಂಡಿದ್ದಾರೋ ಇಲ್ವೋ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಲ್ವಾ? ಇನ್ನು ಶಿವಣ್ಣ ಕೂಡ ಮನುಷ್ಯನೇ ಅಲ್ಲವೇ? ನಮ್ಮ ಮನೆಯಲ್ಲೇ ಯಾರಿಗಾದರೂ ಕ್ಯಾನ್ಸರ್ ಬಂದಿದ್ರೆ ಯಾವ ಸ್ಥಿತಿಯಲ್ಲಿ ಇರ್ತಿದ್ರು ಅನ್ನೋದನ್ನು ನಾವು ಯೋಚನೆ ಮಾಡಿದರೆ ಟೀಕೆ ಮಾಡಬೇಕಾ ಬೇಡವಾ ಅನ್ನೋದಕ್ಕೆ ಉತ್ತರ ಸಿಕ್ಕಿಬಿಡುತ್ತೆ. ಯಾರಿಗಾದರೂ ಒಂದು ವೇಳೆ ಕ್ಯಾನ್ಸರ್ ರೋಗ ಬಂದು 1 ವರ್ಷ ಆಗಿದ್ರೆ ಜೀವನವೇ ಮುಗಿದು ಹೋಯ್ತು ಅಂತ ಜೀವನದ ಕೊನೆಯ ದಿನಗಳನ್ನು ಎಣಿಸ್ತಾ ಇರ್ತಾರೆ. ಆದರೆ ಶಿವಣ್ಣ ಮಾತ್ರ ಗಟ್ಟಿಯಾಗಿ ಧೈರ್ಯದಿಂದ ಎದುರಿಸುತ್ತಿದ್ದಾರೆ. ನಿಜ, ಹಾಗಂತ ತಲೆಯಲ್ಲಿ ಚಿಂತೆ ಇರುವುದಿಲ್ಲ ಎನ್ನಲು ಸಾಧ್ಯವೇ? ಕನ್ನಡಿಗರು ಹೃದಯ ವೈಶಾಲಿಗಳು ಅಲ್ಲವೇ? ಶಿವಣ್ಣನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಟೀಕೆ ಮಾಡುವುದು, ವ್ಯಂಗ್ಯ ಮಾಡುವುದನ್ನು ನಿಲ್ಲಿಸಲಿ ಅನ್ನೋದು ನಮ್ಮ ಆಶಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.